ಪ್ರಿಯ ಸ್ನೇಹಿತರೆ, ವಿಜಯಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್ ಯಲ್ಲಾಪುರದ. ಅವರೆಲ್ಲರೂ ಸುಮಾರು 40 ವರ್ಷಗಳ ಹಿಂದೆ ಕೂಡಿ ಹಾಡಿದ ಗೆಳೆಯರು. ಆ ಗೆಳೆತನಕ್ಕೆ ವೇದಿಕೆಯಾಗಿದ್ದು ಆ ಗ್ರಾಮದ ಪ್ರೌಢಶಾಲೆ. ಆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಆ ಕಾಲಘಟ್ಟದಲ್ಲಿ ಬೆಸೆದ ಅವರ ಗೆಳೆತನ, ಬಾಲ್ಯ, ತುಂಟಾಟ, ಮಶ್ಕಿರಿಗಳೆಲ್ಲವೂ ಆ ಶಾಲೆಯಿಂದ ನಿರ್ಗಮಿಸುತ್ತಿದ್ದಂತೆಯೇ ಕಳಚಿಕೊಂಡವು. ಅದು ಬಾಳ ಬದುಕಿನ ಪಯಣದ ಅನಿವಾರ್ಯತೆಯೂ ಹೌದು. 3 ವರ್ಷ ಆ ಶಾಲೆಯ ಆ ಸಂದರ್ಭದಲ್ಲಿ ಕಲಿತ ಅವರೆಲ್ಲರೂ ಇಂದು ಬೇರೆ ಬೇರೆ ಉದ್ಯೋಗ ಹಿಡಿದು ನಾನಾ ಕಡೆಗಳಲ್ಲಿ ವಾಸಿಸುತ್ತಿದ್ದಾರೆ. ಕೆಲವರು ಅಲ್ಲಿಯೇ ವಾಸವಾಗಿದ್ದಾರೆ, ಕೌಟುಂಬಿಕ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಹೀಗೆ 35-40 ವರ್ಷಗಳ ಹಿಂದಿನ ಗೆಳೆಯರೆಲ್ಲರೂ ಮೊನ್ನೆ ಮತ್ತೊಮ್ಮೆ ಸಮಾಗಮವಾಗುವ ಮೂಲಕ ಕುಣಿದು ಕುಪ್ಪಳಿಸಿದರು, ನಕ್ಕು ನಲಿದಾಡಿದರು. ಆ ಸಂದರ್ಭದಲ್ಲಿ ಕಳೆದ ನೆನಪಿನ ಬುತ್ತಿಯನ್ನು ಸರಿಸಿ ಸಂಭ್ರಮಿಸಿದರು. ಅವರ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ. ಸ್ನೇಹಿತರೆ, ಆ ಸುದ್ದಿಯನ್ನು ನೋಡುವ ಮುನ್ನ ತಮ್ಮಲ್ಲಿ ಒಂದು ಸಣ್ಣ ವಿನಂತಿಯನ್ನು ಸಲ್ಲಿಸುತ್ತಿದ್ದೇನೆ. ತಾವಿನ್ನೂ ವಿಜಯಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮ್ಮ ಈ ಬೆಂಬಲವೇ ವಿಜಯಸಿರಿ ಬೆಳವಣಿಗೆಗೆ ಸ್ಫೂರ್ತಿ, ಪ್ರೇರಣೆ ಎಂಬ ಆಶಯ ನಮ್ಮದು. ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ಕೆಳಗೆ ಕಾಣಿಸುವ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಎಂದು ವಿನಂತಿಸುತ್ತಾ ಆ ಸುದ್ದಿಯನ್ನು ಈಗ ನೋಡೋಣ. ಹೌದು ಗೆಳೆಯರೇ, ಅಂತಹ ಸಂಭ್ರಮದ ಗಳಿಗೆಗೆ ಸಾಕ್ಷಿಯಾಗಿದ್ದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಅರಸಕೆರೆ ಗ್ರಾಮ. ಆ ಗ್ರಾಮದಲ್ಲಿರುವ GVVDS ಪ್ರೌಢಶಾಲೆಯಲ್ಲಿ 1992-93ನೇ ಶೈಕ್ಷಣಿಕ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಮೊನ್ನೆ ಮತ್ತೊಮ್ಮೆ ಸಮಾಗಮವಾಗುವ ಮೂಲಕ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದರು. ನೆನಪುಗಳ ಬುತ್ತಿ ಬಿಚ್ಚಿಕೊಂಡು ಸಂಭ್ರಮಿಸಿ ನಲಿದಾಡಿದರು. ಅವರ ನಲಿದಾಟಕ್ಕೆ ವೇದಿಕೆಯಾಗಿದ್ದು ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಎಂಬ ಅರ್ಥಪೂರ್ಣ ಕಾರ್ಯಕ್ರಮ. ಅದರ ನೆಪದಲ್ಲಿ ಮತ್ತೊಮ್ಮೆ ಒಂದೆಡೆ ಕೂಡಿಕೊಂಡಿದ್ದರು. ಕಾರ್ಯಕ್ರಮಕ್ಕೂ ಮುನ್ನ ತಾವೇ ಬಾಲ್ಯದಲ್ಲಿ ಕಲಿತಿದ್ದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಿಂದ ತಮಗೆ ಅಕ್ಷರ ಕಲಿಸಿ ಮೊದಲ ಪಾಠ ಪ್ರವಚನ ನೀಡಿ ಬದುಕಿನ ಪಯಣಕ್ಕೆ ದಾರಿದೀಪವಾಗಿದ್ದ ಅಂದಿನ ಶಿಕ್ಷಕರನ್ನ ಮೆರವಣಿಗೆಯ ಮೂಲಕ ವೇದಿಕೆಗೆ ಕರೆತಂದರು. ಶಾಲೆಯ ಆವರಣದಿಂದ ಆರಂಭವಾದ ಮೆರವಣಿಗೆಗೆ ಗ್ರಾಮದ ಕೋಲಶಾಂತೇಶ್ವರ ಮಠದ ತ್ರಿವಿಧ ದಾಸೋಹಿಗಳಾದ ಪರಮಪೂಜ್ಯ ಶಾಂತಲಿಂಗ ದೇಶಿಕೇಂದ್ರ ಸ್ವಾಮೀಜಿಯವರು ಚಾಲನೆ ನೀಡಿದರು. ಸಮಾಳ, ನಂದಿಕೋಲು, ಜಾಂಜ್ಮೇಳ, ಗೊಂಬೆಗಳ ಕುಣಿತ ಸೇರಿದಂತೆ ವಿವಿಧ ಕಲಾತಂಡಗಳ ಕಲಾವಿದರ ನೃತ್ಯ ಮೆರವಣಿಗೆಗೆ ಆಕರ್ಷಣೆ ನೀಡಿತು. ಸಮಾಗಮಗೊಂಡಿದ್ದ ಹಳೆಯ ವಿದ್ಯಾರ್ಥಿ, ಯುವ ರಾಜಕಾರಣಿಯೂ ಆದ ಎನ್ ಕೊಟ್ರೇಶ್ ಸೇರಿದಂತೆ ಅನೇಕರು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು. ಜೊತೆಗೆ ಹಳೆಯ ವಿದ್ಯಾರ್ಥಿನಿಯರು ಸಹ ನಾವೇನು ಕಡಿಮೆಯೇ ಎಂಬಂತೆ ಸ್ವತಃ ನಂದಿಕೋಲನ್ನು ಹೆಗಲಿಗೇರಿಸಿಕೊಂಡು ನಂದಿಕೋಲು ನುಡಿಸಿದರು. ಇನ್ನು ಕೆಲವರು ಸಮಾಳ ಬಾರಿಸುವ ಮೂಲಕ ಮೆರವಣಿಗೆಗೆ ಸಾಥ್ ನೀಡಿದರು. ಈ ದೃಶ್ಯ ಗ್ರಾಮದಲ್ಲಿ ಥೇಟ್ ಹಬ್ಬದ ವಾತಾವರಣ ಸೃಷ್ಟಿಸಿತು. ಮೆರವಣಿಗೆ ಊರ ಹೊರವಲಯದ ಕೋಲಶಾಂತೇಶ್ವರ ವಿರಕ್ತ ಮಠದ ಆವರಣ ತಲುಪಿತು. ಬಳಿಕ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಆರಂಭದಲ್ಲಿ ಶ್ರೀಮಠದ ಜಗದ್ಗುರು ಶಾಂತಲಿಂಗ ದೇಶಿಕೇಂದ್ರ ಸ್ವಾಮೀಜಿ ಅವರನ್ನು ಸತ್ಕರಿಸಿದರು. ಬಳಿಕ ತಮಗೆ ಅಕ್ಷರದ ದೀವಿಗೆ ಬೆಳಗಿದ ಅಂದಿನ ಗುರುಗಳನ್ನು ಹೃದಯ ಸ್ಪರ್ಶಿಯಾಗಿ ಸತ್ಕರಿಸುವ ಮೂಲಕ ಬದುಕಿನ ಹಾದಿ ತೋರಿದ ಗುರುವಿಗೆ ಒಡಲಾಳದಿಂದ ವಂದನೆ ಸಲ್ಲಿಸಿ ಪುನೀತರಾದರು. ವೇದಿಕೆಯಲ್ಲಿ ಆಸೀನರಾಗಿದ್ದ ನಿವೃತ್ತ ಮುಖ್ಯ ಶಿಕ್ಷಕ ಸಿದ್ದೇಶ್ವರ ಅವರು ಮಾತನಾಡಿ, ಮಾನವೀಯ ಮೌಲ್ಯಗಳು ನೇಪಥ್ಯಕ್ಕೆ ಸರಿಯುತ್ತಿರುವುದರ ಹಿಂದೆ ಶಿಕ್ಷಣದ ವ್ಯಾಪಾರೀಕರಣದ ನೀತಿ ಪ್ರಮುಖ ಕಾರಣವಾಗಿದೆ. ಹೀಗಾಗಿ ಶಿಕ್ಷಕರು ಮಾನವೀಯ ಮೌಲ್ಯಗಳ ಪ್ರಾಮುಖ್ಯತೆಯನ್ನು ಮಕ್ಕಳಿಗೆ ತಿಳಿ ಹೇಳುವ ಮೂಲಕ ಸ್ವಾಸ್ಥ್ಯ ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ ಎಂದರು. ಗುಣಮಟ್ಟದ ಶಿಕ್ಷಣ ಪ್ರತಿ ಮಗುವಿಗೂ ದೊರೆಯುವಂತಾಗಬೇಕಾದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯವಾಗಿದೆ ಎಂದು ನಿವೃತ್ತ ಮುಖ್ಯ ಶಿಕ್ಷಕ ಸಿದ್ದೇಶ್ವರ ಅವರು ಒತ್ತಿ ಹೇಳಿದರು. ವೇದಿಕೆಯಲ್ಲಿ ಮತ್ತೋರ್ವ ನಿವೃತ್ತ ಶಿಕ್ಷಕ SM ಪ್ರಕಾಶ್ ಅವರು ಮಾತನಾಡಿ, ಮಕ್ಕಳ ಬೌದ್ಧಿಕ ವಿಕಸನಕ್ಕೆ ಶಿಕ್ಷಕರು ಸಮರ್ಪಣಾ ಮನೋಭಾವನೆಯಿಂದ ಕರ್ತವ್ಯ ನಿರ್ವಹಿಸಬೇಕು. ಹಾಗಾದಾಗ ಮಾತ್ರ ಸಮಾಜಕ್ಕೆ ಅತ್ಯುತ್ತಮ ಪ್ರಜೆಯನ್ನು ನೀಡಲು ಸಾಧ್ಯ ಎಂದು ಆಶಿಸಿದರು. ಶಾಲೆಯ ಹಳೆಯ ವಿದ್ಯಾರ್ಥಿ, ಯುವ ರಾಜಕಾರಣಿಯೂ ಆದ ಗ್ರಾಮದ
ಎನ್ ಕೊಟ್ರೇಶ್ ಮಾತನಾಡಿ, ಪ್ರತಿ ಮಗು ಅತ್ಯುತ್ತಮ ನಾಗರಿಕನಾಗಿ ಹೊರಹೊಮ್ಮುವುದರ ಹಿಂದೆ ಶಿಕ್ಷಕರ ಪಾತ್ರ ಅಗ್ರಗಣ್ಯವಾಗಿರುತ್ತದೆ. ಹೀಗಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ರೂಪುಗೊಂಡಿರುವ ಪ್ರತಿ ವ್ಯಕ್ತಿಯು ತನಗೆ ದಾರಿ ತೋರಿದ ಗುರುಗಳನ್ನು ಗೌರವಿಸುವ ಮೂಲಕ ಬದುಕಿನ ಸಾರ್ಥಕತೆ ಬೆರೆಯಬೇಕಾಗಿದೆ ಎಂದು ಸಲಹೆ ನೀಡುವ ಮೂಲಕ ತಮ್ಮ ಶೈಕ್ಷಣಿಕ ಬದುಕಿಗೆ ಮಾರ್ಗದರ್ಶಿಗಳಾದ ಶಿಕ್ಷಕರನ್ನ ಸ್ಮರಿಸಿದರು. ಪ್ರಾಂಶುಪಾಲ ಎಂ ಸುರೇಶ್ ಮಾತನಾಡಿ, ಅಕ್ಷರ ಕಲಿಸಿದ ಗುರುವೇ ನಮಗೆ ನೈಜ ದೈವ ಸ್ವರೂಪಿ. ಅವರಿಗೆ ನಾವು ಸಲ್ಲಿಸುವ ಕೃತಜ್ಞತೆಯೇ ನಮ್ಮ ಜೀವನದ ಅಮೂಲ್ಯ ಕ್ಷಣ. ಆ ಕಾಲಘಟ್ಟದಲ್ಲಿ ಶೈಕ್ಷಣಿಕ ವ್ಯವಸ್ಥೆ ಎಂಬುದು ಮೌಲ್ಯಯುತವಾಗಿತ್ತು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಸುಶಿಕ್ಷಿತ ಸಮುದಾಯದಲ್ಲಿಯೇ ನೈತಿಕತೆ ಕಣ್ಮರೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಮಗೆ ದಾರಿದೀಪವಾಗಿದ್ದ ಶಿಕ್ಷಕರನ್ನ ಹಾಗೂ ಶಾಲೆಯಲ್ಲಿ ಸಹಾಯಕಿಯಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತ ಜೀವನ ನಡೆಸುತ್ತಿರುವ ಫಾತಿಮಾಬಿ ಅವರು ಸೇರಿದಂತೆ ಗುರುಗಳನ್ನು ಹೃದಯ ಸ್ಪರ್ಶಿಯಾಗಿ ಸತ್ಕರಿಸಲಾಯಿತು. ತಾವು ಕಲಿತ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೊಠಡಿಗಳ ಗೋಡೆಗಳಿಗೆ ಬಣ್ಣ ಹಚ್ಚಿಸಲು ಅಕ್ಷರ ಸೀಡ್ಸ್ ಕಂಪನಿಯ ಮಾಲೀಕರೂ ಆದ ಎನ್ ಕೊಟ್ರೇಶ್ ಅವರು 1 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಬಸಪ್ಪ, ಮಂಜುನಾಥ, ಹಮೀದ್, ಶರಣಪ್ಪ, ವಿಶಾಲಾಕ್ಷಮ್ಮ, ಯಮುನಾ, ಪ್ರಕಾಶ್, ಶಂಕರಮೂರ್ತಿ, ಕೆಎಂ ಕೊಟ್ರಯ್ಯ, ಎಸ್ ಮಂಜುನಾಥ್, ಶಿವಾನಂದಯ್ಯ, ಹಳೆಯ ವಿದ್ಯಾರ್ಥಿಗಳಾದ ದುರ್ಗೇಶ್, ಗುಡಿಹಳ್ಳಿ ಹಾಲೇಶ್, ಶಿವಣ್ಣ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬದ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳ ಮಕ್ಕಳು ನಡೆಸಿದ ಸಾಂಸ್ಕೃತಿಕ ಚಟುವಟಿಕೆಗಳು, ನಾಟ್ಯಗಳು ಸಭಿಕರನ್ನ ರಂಜಿಸಿ ಮನಸೂರೆಗೊಂಡವು. ನೋಡಿದ್ರಲ್ಲ ಸ್ನೇಹಿತರೆ, ಆ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಸಾರ್ಥಕತೆಯ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಸಮಾರಂಭ. ಮತ್ತಷ್ಟು ಇಂತಹ ಸದಾಭಿರುಚಿಯ ವಿಡಿಯೋಗಳನ್ನು ನೋಡಲು ಈ ಕೂಡಲೇ ವಿಜಯಶ್ರೀಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಎಂದು ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇನೆ. ವಂದನೆಗಳು.